ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಇನ್ವರ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಫ್ ಎ ರಿಲೇಷನ್ ಆರ್ ಈಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ, okay, that is R is mapping from A to B, then inverse of the relation R is R inverse is equal to set of order pairs x comma y such that order pair is belongs to relation. Okay, for example ನೋಡಿ, ಇಫ್ ಆರ್ ಈಸ್ ಈಕ್ವಲ್ ಟು ನಮಗೆ ರಿಲೇಷನ್ ಗೊತ್ತಿದೆ. ಓಕೆ, ನಿಮಗೆ ರಿಲೇಷನ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ಗೊತ್ತಾಗಿಲ್ಲ ಅಂದರೆ ನೋಡಿ. ಇಫ್ ಆರ್ ಅನ್ನೋದೇನು ನಮಗೆ ರಿಲೇಷನ್ನು, ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಓಕೆ, ದೆನ್ ಆರ್ ಇನ್ವರ್ಸ್ ಏನಾಗುತ್ತೆ ಅಂದರೆ ಆರ್ ಇನ್ವರ್ಸ್ ಇಸ್ ಈಕ್ವಲ್ ಟು ಈ ಆರ್ಡರ್ ಪೇರ್ಸ್ ಇದೆಯಲ್ಲ ನೋಡಿ, 2, 4 ಇದು ಉಲ್ಟಾ ಬರ್ಕೊಳ್ಳಿ. ಆರ್ಡರ್ ಪೇರ್ಸ್ ಅನ್ನೋದು ಅಂದರೆ 4, 2 ಇದು ನಮಗೆ ಉಲ್ಟಾ ಬರ್ಕೊಳ್ಳಿ. 9, 3 ಇದು ಉಲ್ಟಾ ಬರ್ಕೊಳ್ಳಿ. 16, 4 ದಟ್ಸ್ ಇಟ್. ಇಷ್ಟೇ ನಮಗೆ ಇನ್ವರ್ಸ್ ಆಫ್ ದಿ ರಿಲೇಷನ್. ಓಕೆ, ಗೊತ್ತಾಯ್ತಲ್ಲ. ಒಂದು ನೋಟ್ ನೋಡಿ, ಇಂಪಾರ್ಟೆಂಟ್ ನೋಟು ಇದ್ರಿಗೆ. ಇವಾಗ ಡೊಮೈನ್ ಆಫ್ ಆರ್ ಇನ್ವರ್ಸ್ ಏನಾಗುತ್ತೆ ನೋಡಿ, ಫಸ್ಟ್ ಎಲಿಮೆಂಟ್ಸ್ ಇನ್ ಆರ್ ಇನ್ವರ್ಸ್ ಏನೇನಿದೆ ನಮಗೂ ಇದು ಡೊಮೈನ್ ನಮಗೆ ನೋಡಿ, 4, 9, 16. ಓಕೆ, ಸಿಮಿಲರ್ಲಿ ರೇಂಜ್ ಆಫ್ ಆರ್ ಇನ್ವರ್ಸ್ ಏನಾಗುತ್ತೆ ನಮಗೆ ಸೆಕೆಂಡ್ ಎಲಿಮೆಂಟ್ಸ್. ಓಕೆ, ಏನು 2, 3, 4 ದೀಸ್ ಆರ್ ದಿ ರೇಂಜ್. ಓಕೆ, ಇಂಪಾರ್ಟೆಂಟ್ ನೋಟ್ ನೋಡಿ, ಡೊಮೈನ್ ಆಫ್ ಆರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್. ನಮ್ಗೆ ಗೊತ್ತಿರೋದೆ ನೋಡಿ. ಆರ್ಗೆ ಡೊಮೈನ್ ಏನು, ನಮಗೆ ಆರ್ಗೆ ಡೊಮೈನ್ ಏನು 2, 3, 4. ಓಕೆ, ದಟ್ ಈಸ್ ಈಕ್ವಲ್ ಟು ರೇಂಜ್ ನೋಡಿ. ಆರ್ಗೆ ಡೊಮೈನ್ ಏನಾಗುತ್ತೆ ಅಂದರೆ ನಮಗೆ 2, 3, 4 ಆಗುತ್ತೆ. ಓಕೆ, ರೇಂಜ್ ಏನಾಗುತ್ತೆ ಅಂದರೆ ರೇಂಜ್ 4, 9, 16 ಆಗುತ್ತೆ. ಇಲ್ಲಿ ನೋಡಿ, ಈ ನೋಟ್ ಏನು ಹೇಳುತ್ತೆ ಅಂದರೆ ಡೊಮೈನ್ ಆಫ್ ಆರ್ ದಟ್ ಈಸ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್. ಓಕೆ, ಈ ಡೊಮೈನ್ ನಮಗೇನಿದೆಯೋ ದಟ್ ಈಸ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್. ನೋಡಿ, ಇವೆರಡು ಈಕ್ವಲ್ ಇದೆಯಾ? ಈ ರಿಲೇಷನ್ಗೆ ಡೊಮೈನ್ ಏನಿದೆಯೋ ಆರ್ ಇನ್ವರ್ಸ್ಗೆ ರೇಂಜ್ ಆಗುತ್ತೆ. ಅದೇ ನಮಗೆ ರಿಲೇಷನ್ಗೆ ರೇಂಜ್ ಇರೋದು ಡೊಮೈನ್ ಆಗುತ್ತೆ. ಓಕೆ, ಜಸ್ಟ್ ಉಲ್ಟಾ. ಓಕೆ, ಇದು ಇಂಪಾರ್ಟೆಂಟ್ ನೋಟು, ನೋಡ್ಕೊಳ್ಳಿ. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.